ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತುಂಬ ವಿಶೇಷವಾದ ವ್ಲಾಗು ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ. ಹಾಗೆ ಶನಿವಾರದ ದಿನಚರಿ ಜೊತೆಗೆ ಈ ತಿಂಗಳ ವಿಶೇಷ, ಧನುರ್ಮಾಸದ ತಿಂಗಳ ವಿಶೇಷ, ಏನು ಪೂಜೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ ನಾನು ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ಕೊನೆಯವರೆಗೂ ನೋಡಿ. ಹಾಗೆ ಅರಳಿ ಮರ ಸುತ್ತವಾಗ ಯಾವ ಮಂತ್ರ ಹೇಳಬೇಕಾಗತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ. ಕೊನೆಯವರೆಗೂ ನೋಡಿ. ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಶನಿವಾರದ ದಿವಸ ಇದಾಗಿರುತ್ತೆ. ಬೆಳಗ್ಗೆನೆ ಈ ಥರ ರಂಗೋಲಿ ಹಾಕಿದ್ದೀನಿ. ನಾನು ಚಿಕ್ಕದಾಗೆ ಸಿಂಪಲಾಗಿ ಹಾಕೋದು ನಿಮಗೆ ಗೊತ್ತು. ಆದರೂ ಸಹಿತ ಒಂದ್ಸರಿ ಈ ರೀತಿಯಾಗಿ ರಂಗೋಲಿ ಹಾಕಿರೋದನ್ನ ನಿಮಗೆ ತೋರಿಸೋಣ ಅಂತ ಈ ಪುಟ್ಟ ವಿಡಿಯೋ ಮಾಡಿದ್ದೀನಿ ಕಣ್ರಿ. ಇಷ್ಟು ಮಾತ್ರ ಹಾಕ್ಕೊತೀನಿ ಡೈಲಿ ನಾನು ರಂಗೋಲಿನ. ಹಾಗೆ ನಮ್ಮ ಮೈದಾನ ದೇವರು ಹೇಳಿಕೆ ಕೊಟ್ಟಿದ್ರು, ಚಿತ್ರಾನ್ನ ಮಾಡೋಣ ಅಂತ. 3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಸೇರಿಸ್ಕೊಂಡು, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ರುಬ್ಬಿ ಸೇರಿಸ್ಕೊಂಡು, ನೀರು ಹಾಕ್ತೀರಾ, ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಈ ಥರ ಗೊಜ್ಜು ಮಾಡಿಕೊಂಡು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಈ ಗೊಜ್ಜು ಬೇಗ ಸಿದ್ಧವಾಗುತ್ತೆ ಕಣ್ರಿ. ಆರೋಗ್ಯಕ್ಕೆ, ಗ್ಯಾಸ್ಟ್ರಿಕ್ಗೆ ತುಂಬಾ ಒಳ್ಳೆಯದು ಕಣ್ರಿ. ಈ ಏಳಿಕಾಯಿ ಚಿತ್ರಾನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಇರುತ್ತೆ. ನಾನು ಹೋಟ್ಲಲ್ಲಿ ತಿಂದಿದ್ದೆ, ಆ ಕಾರಣಕ್ಕಾಗಿ ಯಾರೋ ಬಂದರೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಕೊನೆಯಲ್ಲಿ ಇಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ. ತುಂಬ ರುಚಿಯಾಗಿರುತ್ತೆ ಏಳಿಕಾಯಿ ಚಿತ್ರಾನ್ನ. ಹಾಗೆ ಅನ್ನದ ಮೇಲೆ ಗೊಜ್ಜಾಕಿ ಬೆರೆಸೋವಾಗ ಏಳಿಕಾಯಿ ರಸ ಹಿಂಡ್ಕೊಬೇಕಾಗತ್ತೆ. ಜೀರಿಗೆ, ಮೆಂತ್ಯ, ಸಾಸಿವೆ ಹುರಿದು ಪುಡಿ ಮಾಡ್ಕೊಂಡಿರೋದು ಪುಡಿ ಹಾಕ್ಬೇಕು. ಪಿತ್ತಕ್ಕಂತೂ ತುಂಬಾ ಒಳ್ಳೆಯದು. ಏಳಿಕಾಯಿ ಸಿಕ್ಕಿದ್ರೆ ನೀವು ತೊಗೊಂಬಂದು ಮಾಡಿ ಅಂತ ಹೇಳಕ್ಕೆ ಸಜೆಸ್ಟ್ ಮಾಡ್ತೀನಿ ಕಣ್ರಿ. ಹಾಗೆ ಹೋಟ್ಲಲ್ಲಿ 2-3 ಥರ ಬಜ್ಜಿ ಮಾಡಿದ್ರು. ಚಳಿಗೆ ಏನಾನ ತಿನ್ನಬೇಕು ಅನಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಈ ಥರ ಬಜ್ಜಿ ಎಲ್ಲ ನೀಟಾಗಿ, ಅಂದರೆ ಮೆಣಸಿನ್ಕಾಯ್ದು, ಬದನೆಕಾಯ್ದು ಎಲ್ಲ ಬಜ್ಜಿ ಎಲ್ಲ ಈ ಥರ ಕಟ್ ಮಾಡಿಕೊಂಡು, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡ್ರು, ಹಾಗೆ ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ ಎಲ್ಲ ರೆಡಿ ಮಾಡಿಕೊಂಡು, ಈ ರೀತಿ ಬಜ್ಜಿ ಕಟ್ ಮಾಡಿಕೊಂಡು, ಸ್ವಲ್ಪ ಚಿಲ್ಲಿ ಪೌಡ್ರು ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡು, ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡ್ರೆ ಈ ಥರ ಬಜ್ಜಿ ಮಸಾಲ ಸಿದ್ಧವಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗಲಾದರೂ ನಿಮ್ಮ ಮನೆಯಲ್ಲಿ ಬಜ್ಜಿ ಮಾಡಿದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ಚಳಿಗಂತೂ ಸೂಪರಾಗಿರುತ್ತೆ. ನಾನು ತಿಂದೆ, ಸಖತ್ತಾಗಿತ್ತು. ಬಜ್ಜಿ ಮಸಾಲೆ ಅಲ್ವಾ, ಯಾಕೆ ಚೆನ್ನಾಗಿರಲ್ಲ. ಹಾಗೆ ಕೊನೆಯಲ್ಲಿ ಈ ರೀತಿಯಾಗಿ ನಿಂಬೆ ರಸ ಹಾಕ್ಕೊಳೋದನ್ನ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಮರಿಬೇಡಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬಜ್ಜಿ ಮಸಾಲೆ 2-3 ಥರ ಬಜ್ಜಿ ಮಾಡ್ತೀವಿ. ಎಲ್ಲ ಕಟ್ ಮಾಡಿ ಸೇರಿಸ್ಕೊಂಡು ಈ ರೀತಿ ಬಜ್ಜಿ ಮಸಾಲೆ ಮಾಡ್ಕೊಂಡಿದ್ದೆ. ಮತ್ತು ಇದು ಭಾನುವಾರದ ದಿವಸ ಆಗಿರುತ್ತೆ. ಅವರೆಕಾಯಿ ಸಾಂಬಾರು ಸೀಸನ್ ಆಗಿರೋದ್ರಿಂದ ಮಾಡೋದು ಸಹಜನೇ. ಇಲ್ಲಿ ಒಂದು ವಿಡಿಯೋ ಅಂತ ಮಾಡಿಕೊಂಡೆ. ಈ ರೀತಿ ಮುದ್ದೆ ಮಾಡಿ ಅವರೆಕಾಯಿ ಸಾಂಬಾರು ಮಾಡಿಟ್ಕೊಂಡು ಚೆನ್ನಾಗಿತ್ತು. ಸಾಂಬಾರಂತೂ ಯಾಕೆ ಚೆನ್ನಾಗಿರಲ್ಲ, ಅವರೆಕಾಯಿ ಸಾಂಬಾರು ಅಲ್ವಾ, ಸೀಸನ್ ಬೇರೆ. ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಸಾಂಬಾರು. ಆ ರೀತಿಯಾಗಿ ಮಾಡಿ, ಮತ್ತು ನಮ್ಮ ಮೈದ ಅವರು ಹೊಸ ಮನೆ ಕಟ್ಟಿದ್ದಾರೆ, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಇನ್ನೊಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಅವ್ರ ಮನೆ ವಿಡಿಯೋ. ಸ್ವಲ್ಪ ಕ್ಲೀನಿಂಗ್ ಪರ್ಪಸ್ ಇತ್ತು, ಆ ಕಾರಣಕ್ಕಾಗಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ರೀತಿಯಾಗಿ ಹೊರಗಡೆ ವಿಡಿಯೋ ಎಲ್ಲ ಮಾಡಿಕೊಂಡೆ. ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮನೆ ಅಂತೂ. ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಮನೆ ವಿಡಿಯೋ ಎಲ್ಲ ತೋರಿಸ್ತೀನಿ ಕಣ್ರಿ. ಚೆನ್ನಾಗಿದೆ ಅಲ್ವಾ ಮನೆ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಂತ ಮನೆ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ಅಂತೂ. ನಾನು ನೋಡ್ಕೊಂಡ್ಬಂದೆ, ತುಂಬ ದಿವಸ ಆಗಿತ್ತು ಹೋಗಿರಲಿಲ್ಲ, ಇವಾಗ ಓದಿ ನೋಡ್ಕೊಂಬಂದೆ. ಹಾಗೆ ಈ ಧನುರ್ಮಾಸ ಆಗಿರೋದ್ರಿಂದ ಈ ಧನುರ್ಮಾಸದಲ್ಲಿ ಅರಳಿಕಟ್ಟೆಗೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಧನುರ್ಮಾಸದಲ್ಲಿ ಅಂದರೆ ಅಶ್ವತ್ಥ ಕಟ್ಟೆ ಇರುತ್ತಲ್ವ, ಅರಳಿ ಮರ, ಹಾಗೆ ನಾಗರಕಲ್ಲು ಎಲ್ಲ ಇರುತ್ತಲ್ಲ, ಆ ಅರಳಿಕಟ್ಟೆಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು. 3 ದಿವಸ ಅಥವಾ 5 ದಿವಸ ಮಾಡ್ಬೋದು. ಬೆಳಗ್ಗೆ ಬೇಗನೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಒರೆಸಿ, ಹಾಗೆ ಪ್ರಸಾದಕ್ಕೆ ಅಂತ ಸ್ವೀಟ್ ಪೊಂಗಲ್ ಅಥವಾ ಖಾರ ಪೊಂಗಲ್ ಮಾಡಿಕೊಂಡು ಮನೆಯಲ್ಲಿ ದೇವ್ರ ಪೂಜೆ ಮಾಡಿ, ದೇವ್ರಿಗೆ ನೈವೇದ್ಯ ಇಟ್ಟು ಪ್ರಸಾದ, ಹಾಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು, ಅಂದರೆ ಅರಿಶಿನ, ಕುಂಕುಮ, ಸಾಂಬ್ರಾಣಿ ಕಡ್ಡಿ, ಹಾಗೆ ಹೂವು, ಹಾಗೆ ಅಕ್ಕಿ ಹಿಟ್ಟಲ್ಲಿ ಮಾಡಿರೋಂಥ 2 ದೀಪನ ರೆಡಿ ಮಾಡಿಕೊಂಡು, ಎಣ್ಣೆ ಬತ್ತಿ ಎಲ್ಲ ತಗೊಂಡು ಬೆಳಕಾಗೋಕ್ಕೆ ಮುಂಚೆನೇ, ಅಂದರೆ ಒಂದು 5:30 ಒಳಗಡೆ, ಅಂದರೆ 6 ಗಂಟೆ ಒಳಗಡೆನೆ ಬೆಳಕಾಗೋಕ್ಕೆ ಮುಂಚೆ ಬಂದು ಅರಳಿಕಟ್ಟೆ ಕೆಳಗಡೆ, ಅಂದರೆ
ಅರಳಿ ಮರದ ಕೆಳಗಡೆ ಎಲೆ ಬಿದ್ದಿರುತ್ತಲ್ವ, ಒಣಗಿರೋ ಎಲೆ, ಆ ಎಲೆ ಮೇಲೆ 2 ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚಿ 3 ಸುತ್ತಾಕ್ಬೇಕಾಗುತ್ತೆ. ಜೊತೆಗೆ ಈ ಮಂತ್ರನ ಹೇಳ್ಕೊಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವಾ, ಈ ಮಂತ್ರನ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ ಈ ರೀತಿ ಪ್ರತಿಯೊಂದು ಸುತ್ತು ಹಾಕೋವಾಗೂ 3 ಸುತ್ತು ಅಥವಾ 5 ಸುತ್ತು ಹಾಕೋವಾಗ ಈ ಮಂತ್ರ ಹೇಳ್ಕೊಂಡು ಅರಳಿ ಮರನ ಸುತ್ತಿದ್ರೆ ತುಂಬಾ ಒಳ್ಳೇದು ಕಣ್ರಿ. ಈ ಧನುರ್ಮಾಸ ಆಗಿರೋದ್ರಿಂದ 3 ದಿವಸ 5 ದಿವಸ ಕಡೆ ಪಕ್ಷ ಒಂದೇ ದಿವಸ ಸಹಿತ ಮಾಡ್ಬೋದು. ತುಂಬಾ ಒಳ್ಳೆಯದು ಅರಳಿಕಟ್ಟೆ ಈ ರೀತಿ ಸುತ್ತೋದ್ರಿಂದ ಧನುರ್ಮಾಸದಲ್ಲಿ. ಹಾಗೆ ನೀವು ಬೆಳಕಾಗೋಕ್ಕೆ ಮುಂಚೆನೇ ಈ ರೀತಿ ಎಲ್ಲ ಮಾಡಬೇಕಾಗುತ್ತೆ ಪೂಜೆನ. ಹಾಗೆ ಅರಳಿಕಟ್ಟೆ ಎಲ್ಲ ಸುತ್ತಿದ್ದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗತ್ತೆ ಕಣ್ರಿ. ಎಲ್ಲ ದೇವಸ್ಥಾನದಲ್ಲೂ ಈ ಧನುರ್ಮಾಸದಲ್ಲಿ 6 ಗಂಟೆ ಒಳಗಡೆನೆ ಪೂಜೆ ಆಗೋಗುತ್ತೆ. ದಯವಿಟ್ಟು ಹೋಗಿ ಬನ್ನಿ. ಈ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಈ ವ್ರತ ಅನ್ನೋದು ನನಗೆ ಎಷ್ಟು ಮಾತ್ರ ಗೊತ್ತಿದೆಯೋ ಅಷ್ಟು ಮಾತ್ರ ತಿಳಿಸಿದ್ದೀನಿ. ನಾನು ಮಾಡೋ ರೀತಿಯಲ್ಲೇ ನಿಮಗೂ ಸಹ ತಿಳಿಸಿದ್ದೀನಿ. ಏನಾನ ಅಕಸ್ಮಾತ್ ಮಿಸ್ಟೇಕ್ ಆಗಿದ್ರೆ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ನಾನು ಮಾಡ್ತೀನಿ. ನಾನು ಮಾಡಿದಾಗ ನಿಮಗೂ ವಿಡಿಯೋ ಮಾಡಿ ಎಲ್ಲ ತೋರಿಸ್ತೀನಿ ಕಣ್ರಿ. ದಯವಿಟ್ಟು ಒಂದು ದಿವಸ ಆದರೂ ಸಹಿತ ಮಾಡಿ, ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂರ್ಯ ಉದಯ ಆಗೋಕ್ಕೆ ಮುಂಚೆನೇ ಸ್ನಾನ, ಮನೆ ಒರೆಸಿದ್ದು, ಬಾಗಿಲು ಸಾರಿಸಿದ್ದು, ಹಾಗೆ ಮನೆಯಲ್ಲಿ ಪೂಜೆ ಪ್ರಸಾದ ಎಲ್ಲ ಮಾಡಿ ನೀವು ಅರಳಿಕಟ್ಟೆಗೆ ತೆರಳಬೇಕಾಗತ್ತೆ. ಮಡಿ ಬಟ್ಟೆ ಧರಿಸಿ, ಆದಷ್ಟು ಮೈಲಿಗೆ ಬಟ್ಟೆ ಧರಿಸ್ಬೇಡಿ. ಶುದ್ಧವಾಗಿ ಹೋಗಿ, ದೇವರು ತುಂಬಾ ಒಳ್ಳೇದು ಮಾಡ್ತಾನೆ, ತುಂಬ ಒಳ್ಳೇದಾಗುತ್ತೆ ಸಹಿತ. ತಣ್ಣೀರಲ್ಲಿ ಸಹಿತ ಸ್ನಾನ ಮಾಡ್ಬೋದು. ತಣ್ಣೀರು ಆಗದಿರೋ ಬಿಸಿನೀರಲ್ಲಿ ಸಹಿತ ಸ್ನಾನ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಹಾಗೆ ನೆನ್ನೆ ಧರಿಸಿರೋಂಥ ಸ್ವೆಟ್ರು, ಸ್ಕಾರ್ಫು ಅದೆಲ್ಲ ಧರ್ಸೋಕೆ ಹೋಗ್ಬೇಡ್ರಿ. ಮಡಿ ಇರೋ ಬಟ್ಟೆಗಳನ್ನ ಧರಿಸಿ ಆದಷ್ಟು ಪೂಜೆ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ಈ ಧನುರ್ಮಾಸ ಪೂಜೆ ಒಂದು ದಿವಸನ ಮಾಡಿ. ಜನವರಿ 15ನೇ ತಾರೀಕುವರೆಗೂ ಇರುತ್ತೆ ಧನುರ್ಮಾಸ. ನೀವು ಯಾವಾಗಲಾದರೂ 1 ದಿವಸ, 3 ದಿವಸ, 5 ದಿವಸ ಮಾಡ್ಬೋದು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.